ಮತ್ತೆ ಬೆಂಗಳೂರು ಫೆಸ್ಟ್ಗೆ ಸ್ವಾಗತ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಈಗ ಎತ್ತ ಕಣ್ಣಾಡಿಸಿದ್ರು ಹೂಗಳದ್ದೇ ಕಾರುಬಾರು. ಫಲಪುಷ್ಪ ಪ್ರದರ್ಶನದ ಜೊತೆಗೆ ಇವತ್ತು ಇಕೆಬಾನ ಹೂಗಳ ಮೇಳಕ್ಕೂ ಚಾಲನೆ ದೊರೆತಿದೆ. ತರಕಾರಿಗಳಲ್ಲಿ ವಿಭಿನ್ನ ಹೂಗಳ ರೂಪ ಮೂಡಿದೆ. ಜೊತೆಗೆ ಸೂಕ್ಷ್ಮವಾಗಿ ಕೆತ್ತಿರೋ ಹಣ್ಣುಗಳ ಕಲಾಕೃತಿಗೆ ಪ್ರೇಕ್ಷಕರು ಮನಸೋದ್ರು. ಬೃಂದಾವನ ಚಿತ್ರೀಕರಣದ ವೇಳೆ ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಮತ್ತೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದು ವಾರದಿಂದ ವಿಶ್ರಾಂತಿಯಲ್ಲಿದ್ದ ದರ್ಶನ್ ಇವತ್ತು ಬೃಂದಾವನ ಚಿತ್ರದ ಡಬ್ಬಿಂಗ್ನಲ್ಲಿ ತೊಡಗಿಸಿಕೊಂಡರು. ಆಕಾಶ್ ಸ್ಟುಡಿಯೋದಲ್ಲಿ ನಟ ದರ್ಶನ್ ಜೊತೆ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಒಂದು ಸಂತೋಷದ ಸುದ್ದಿ. ಚಾಲೆಂಜಿಂಗ್ ಸ್ಟಾರ್ ಸೂಪರ್ ಸ್ಟಾರ್ ದರ್ಶನ್ ಒಂದು ಸಣ್ಣ ಅವಘಡದ ನಂತರ ಹಾಸ್ಪಿಟಲಿಂದ ಹೊರಗೆ ಬಂದು ಈಗ ಮತ್ತೆ ತಮ್ಮ ಸಕ್ರಿಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ತುಂಬ ನಿಮ್ಮ ಅಭಿಮಾನಿಗಳೆಲ್ಲ ಭಾಳ ಒಂಥರ ಆತಂಕಕ್ಕೊಳಗಾಗಿದ್ದರು. ಫಸ್ಟ್ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ನಾವು ಡಾಕ್ಟರ್ ಹತ್ರ ಎಲ್ಲ ಹೇಳಿಸಿ ಆಯಿತು ತುಂಬ ಸಲ. ಫಸ್ಟ್ ಆಫ್ ಆಲ್ ಎಲ್ಲ ಫ್ಯಾನ್ಸ್ಗೂ ಅಭಿಮಾನಿಗಳಿಗೆ, ಯಾಕಂದರೆ ಇವತ್ತು ಅವ್ರ ಪ್ರೀತಿ ಪ್ರೋತ್ಸಾಹ ನಮಗೊಂದು ಎನರ್ಜಿ ಅದು. ಸೊ ಏನಾಗಿರಲಿಲ್ಲ, ಒಟ್ಲೇನಂದರೆ ಅವ್ರನ್ನ ಎಂಜಾಯ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತೀನಿ ನಾನು ಅಷ್ಟೇ. ಸರ್, ಆ ಕುದುರೆಯಿಂದ ಬಿದ್ದಂಥ ದೃಶ್ಯಗಳನ್ನು ನೋಡಿ ನಿಜವಾಗ್ಲೂ ಕೆಲವರು ಆತಂಕೊಂಡಿದ್ರು. ಭಾಳ ಚರ್ಚೆಗಳು ಕೂಡ ಆಯಿತು ಅದರ ಬಗ್ಗೆ. ಏನಾಯ್ತು ಸರ್ ನಿಜವಾಗಲ್ಲಿ? ಇಲ್ಲ, ಒಂದೇನಾಗಿದೆ, ಈಗ ನೀವು ಅಲ್ಲಿ ಐಸ್ಲ್ಯಾಂಡಲ್ಲಿ ರೋಡ್ ಹೆಂಗೆ ಅಂದರೆ ಎಲ್ಲ ಪೆಬಲ್ಸ್ ಹಾಕಿರ್ತಾರೆ, ಎಲ್ಲ ನೈಸ್ಗಿರುತ್ತೆ. ಯಾಕಂದರೆ ಅಲ್ಲಿ ಸ್ನೋ ಜಾಸ್ತಿ ಅಂತೇಳಿ, ಸೊ ಗಾಡಿಗಳ ಮೂವ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಅಲ್ಲಿ ರೋಡ್ ತುಂಬ ನಿಮಗೆ ಇದಾಗಿಲ್ಲ, ನಮ್ಮ ಥರ ರೋಡ್ಗಳಿಲ್ಲ ಅಲ್ಲಿ, ಎಲ್ಲ ಬರೀ ಪೆಬಲ್ಸ್ ರೋಡೆ. ಸೊ ಅದ್ರದ್ದು ಶೂಸ್ ಅದು ಆ್ಯಕ್ಚುಲಿ ಓಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಅದರಲ್ಲಿ ಒಂದು ಕಾಲು ಹಿಂಗೆ ಸ್ಲಿಪ್ ಆಗುತ್ತೆ ಅದು. ಸೊ ಸ್ಲಿಪ್ ಆಯಿತು, ಹೆಂಗೋ ಮ್ಯಾನೇಜ್ ಮತ್ತೆ ಡಕ್ಕೆ ಮಾಡಿಬಿಡ್ತದೆ. ಸೊ ಹಂಗಾಗಿದೆ ಅಷ್ಟೇ. ಯಾಕಂದರೆ ದರ್ಶನ್ಗೆ ಗೊತ್ತಿದೆ ಕುದುರೆ ಸವಾರಿ ಅನ್ನೋದು ಗೊತ್ತಿದೆ. ಒಂದು ವೇಳೆ ಅದು ಫಿಲ್ಮ್ ಶೂಟಿಂಗ್ ಅಲ್ಲದೇ ಇದ್ದಿದ್ರೆ, ಆ ರೀತಿ ಏನಾದರೂ ಆಗಿದ್ದಿದ್ರೆ ದರ್ಶನ್ ಅದನ್ನು ಮ್ಯಾನೇಜ್ ಮಾಡ್ತಿದ್ರಾ? ಅಲ್ಲಿ ಒಂದೇನಂದರೆ ಎಲ್ಲ ಸಿಲ್ಕಿ ಪಂಚೆ, ಅದು ಆಮೇಲೆ ಬೇರ್ ಬಾಡಿ, ಆಮೇಲೆ ಒಂದು ಆ ಚಳಿಗೆ ಆಲ್ಮೋಸ್ಟ್ ಆಲ್ ನಡುಕ್ತಾ ಇದ್ವಿ. ಸೊ ಎಲ್ಲ ಆಗೋಯ್ತು ಅಷ್ಟೇ. ಬಟ್ ಅದೇ ಶೂಟಿಂಗ್ ಅಲ್ಲದೆ ಇದ್ದರೆ ಅದು ಆಟನೇ ಬೇರೆ ಆಡ್ತಿದ್ವಿ. ಬಟ್ ನಿಮಗೆ ನಿಮ್ಮ ಸಾಲು ಸಾಲು ಹಿಟ್ಗಳು, ಜನಗಳು ಕೊಡ್ತಿರೋಂಥ ಪ್ರೀತಿ, ಆ ಪ್ರೀತಿಗೆ ಏನು ಅದನ್ನು ಋಣ ಸಂದಾಯ ಮಾಡೋಕ್ಕಾಗತ್ತೆ? ನಾನು ಇವತ್ತಿಗೂ ನಾನು ತುಂಬ ಕಡೆ ಹೇಳ್ತೀನಿ, ಮೈಯಲ್ಲಿರೋ ಚರ್ಮ ತೆಗೆದು ಎಲ್ರಿಗೂ ನಾನು ಚಪ್ಪಲಿಯಾಗಿ ಹಾಕಿದ್ರು ನಾನು ಕಮ್ಮಿನೇ. ಯಾಕಂದರೆ ಇವತ್ತು ನಾನು ಇರೋದೇ ಅವರಿಂದ, ಅವರೇ ನನಗೆ ಅಂದಾತರು. ಇವತ್ತು ದರ್ಶನ ಎಲ್ಲಿವರೆಗೂ ಕರ್ಕೊಂಬಂದು ಕೂರಿಸ್ಕೊಂಡಿದ್ದಾರೆ, ಕಣ್ಣಲ್ಲಿ ನೋಡಿದ್ನ ತೊಗೊಳ್ಳೋಷ್ಟು ಒಂದು ಕೆಪಾಸಿಟಿ ಕೊಟ್ಟಿದ್ದಾರೆ. ಸರ್, ಒಂದು ಕ್ಷಣದ ಮಟ್ಟಿಗೆ ನಮ್ಮ ವೀಕ್ಷಕರಿಗೆ ಅದನ್ನೊಮ್ಮೆ ತೆಗೆದು ತೋರಿಸ್ಬೋದು. ಐ ಮೀನ್, ನೀವು ಸೇಫ್ ಇದ್ದೀರಿ ಅಂತಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದು ದರ್ಶನ್ ತಮ್ಮ ಫುಲ್ ಬ್ಯುಸಿ ಟೈಮಲ್ಲೂ ಕೂಡ ನಮಗೆ ಕೆಲವು ಹೊತ್ತು ಫ್ರೀ ಮಾಡಿ ಈ ಒಂದು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಸ್ಟುಡಿಯೋ. ಚೆನ್ನೈ ಎಕ್ಸ್ಪ್ರೆಸ್ ಜರ್ನಿ ಇವತ್ತಿನಿಂದ ಶುರುವಾಗಿದೆ. ಚಿತ್ರಕ್ಕೆ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ. ಬಾಲಿವುಡ್ ಸೂಪರ್ ಸ್ಟಾರ್ ದಕ್ಷಿಣ ಭಾರತದಲ್ಲೂ ಭರ್ಜರಿಯಾಗಿ ಮಿಂಚಿದ್ದಾರೆ. ಬೆಂಗಳೂರು ಬೆಡಗಿ ದೀಪಿಕಾ ಕೂಡ ಪ್ರೇಕ್ಷಕರಿಗೆ ಮಸ್ತ್ ಮೋಡಿ ಮಾಡಿದ್ದಾರೆ. ಮೊದಲ ದಿನ ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿತ್ತು ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಚೆನ್ನೈ ಎಕ್ಸ್ಪ್ರೆಸ್ ಬಾಲಿವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಈ ಚಿತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಆಯಿತು. ಫಸ್ಟ್ ಡೇ ಫಸ್ಟ್ ಶೋ ಜನ ಯಾವ ಥರದೊಂದು ಅಭಿಪ್ರಾಯ ಕೊಟ್ಟರು ಬನ್ನಿ ನೋಡೋಣ. ಸೂಪರ್ ಮೂವಿ, ಬ್ರಿಲಿಯಂಟ್ ಮೂವಿ. ಶಾರುಖ್ ಖಾನ್ ಎಕ್ಸ್ಪೀರಿಯನ್ಸ್ ವೆರಿ ಬ್ರಿಲಿಯಂಟ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ಖಂಡಿತ ನೋಡಬೇಕು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆಸಮ್ ಮೂವಿ, ಫ್ಯಾಂಟಾಸ್ಟಿಕ್. 3.5 stars for sure. Shahrukh Khan and Rajnikant's mention in the movie. Nice movie. Can go. ಪವರ್ ಇರಬೇಕು, ಅದು ನೋಡ್ಬೇಕಂದ್ರೆ. Awesome movie. Very nice. Very good journey. Very good journey. Super movie. Damn good. Shahrukh rocks. Deepika rocks. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಅಂದರೆ ಅದನ್ನು ಮಸಾಲಾ ಮೂವಿ ಅಂತಲೇ ನೋಡಬೇಕು. ಮಸಾಲಾ ಮೂವಿ ಅಂತ ನೋಡಿದ್ರೆ 5 on 5. King Khan was awesome. Awesome movie. Amazing movie. ಬಾಲಿವುಡ್ ಬಾದ್ಶಾ ಇಸ್ ಬ್ಯಾಕ್. ಸೌತ್ ಫ್ಲೇವರ್ ಇರುವಂತಹ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರಕ್ಕೆ ಸಖತ್ತಾದ ರೆಸ್ಪಾನ್ಸ್ ಬಂದಿದೆ. ಭರ್ಜರಿ ಓಪನಿಂಗ್ ಸಿಕ್ಕಿದೆ. ಒಟ್ಟಾರೆ ಸೌತ್ನಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಸಾಕಷ್ಟು ಧಮಾಕ ಮಾಡಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೇವರಾಜ್ ಜೊತೆ ರೇವನ್ PJ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.